ಸ್ವಾಮೀಜಿ, ಒಂದು ಕಡೆ ನೀವು ಹೇಳಿದಾಗೆ ಆಧ್ಯಾತ್ಮಿಕ ಅಭಿವೃದ್ಧಿ ಆಗಲೇಬೇಕು, ಆ ಬುಡ ಗಟ್ಟಿ ಆಗಲೇಬೇಕು ಬೇರು. ಆದರೆ ಒಂದು ಚಾಲೆಂಜ್ ಬಹುಶಃ ಬೇರೆ ಬೇರೆ ವರ್ಗದಲ್ಲಿ ನಾವು ನೋಡ್ತಾ ಇರೋದು, ಎಜುಕೇಷನಲ್ಲಿರ್ಬೋದು, ಮಾಧ್ಯಮದಲ್ಲಿರ್ಬೋದು, ಈ ಜನ್ರೇಷನ್ನ ಎಲ್ಲೋ ಒಂದು ಕಡೆ ಸೋಷಲ್ ಮೀಡಿಯಾ ಜನ್ರೇಷನ್ ಅಂತ ಕೂಡ ಕರೀತಾರೆ. ಆ ಅಟೆನ್ಷನ್ ಸ್ಪ್ಯಾನ್ ಏನಿದೆ, ಅಂದರೆ ಗಮನ ಹರಿಸ್ಬೋದಾದಂಥ ಒಂದು ಸಮಯ ಏನಿದೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಕೆಲವ್ರು ಹೇಳ್ತಾರೆ 30 ಸೆಕೆಂಡ್ ಅಷ್ಟೇ ಇವತ್ತು ಅಟೆನ್ಷನ್ ಸ್ಪ್ಯಾನ್ ಇರೋದು ಅಂತ. ಹೀಗಿರ್ಬೇಕಾದ್ರೆ ಈ ಆಧ್ಯಾತ್ಮದ ಒಂದು ಸಂದೇಶವನ್ನು ಈ ಜನ್ರೇಷನ್ಗೆ ತಲುಪಿಸೋದ್ರಲ್ಲಿ ಏನು ಚಾಲೆಂಜಸ್ಸು, ಅಥವಾ ಹೇಗೆ ತಲುಪಿಸ್ಬೋದು? ಯಾಕಂದರೆ ನಾವು ನೋಡೋ ಹಾಗೆ ನಮ್ಮ ಸುತ್ತಮುತ್ತ ಸುಮಾರು ಜನ ಮಠ ಮಂದಿರಗಳಿಗೆ ಹೋಗಲ್ಲ, ಪ್ರವಚನಗಳಿಗೆ ಹೋಗಲ್ಲ. ಹಾಗಾದರೆ ಆಧ್ಯಾತ್ಮದ ಒಂದು ಸಂದೇಶ ಅವ್ರಿಗೆ ಹೆಂಗೆ ರೀಚ್ ಆಗುತ್ತೆ? ಮಠ ಮಂದಿರಗಳು ಇದ್ದಾವೆ 2ನೇ ಹಂತಕ್ಕೆ. ಪ್ರೈಮರಿಲಿ, ಪ್ರಾಥಮಿಕ ಹಂತದಲ್ಲಿ ಈ ಒಂದು ವಿಷನ್ ಪೇರೆಂಟ್ಸ್ಗೆ ಇರಬೇಕು. ಯಾವ ಮನೆಯಲ್ಲಿ ಅಪ್ಪ ಅಮ್ಮಂದಿರಿಗೆ ಈ ಒಂದು ದೃಷ್ಟಿ ಇರೋದಿಲ್ವೋ, ಆಧ್ಯಾತ್ಮಿಕತೆಯ ಮಹತ್ತಿನ ಅರಿವಿರೋದಿಲ್ವೋ, ಅಂತಹ ಕಡೆ ಸಕ್ಸಸ್ ರೇಟ್ ಈಸ್ ವೆರಿ ಲೆಸ್. ತಾವಾಗಿಯೇ ಆಯ್ಕೆ ಮಾಡಿಕೊಂಡು ಬುದ್ಧಿ ಬಂದ ಮೇಲೆ ಮಕ್ಕಳು ಹೋಗ್ತಕ್ಕಂಥದ್ದು ಯುವಕರಾಗಿ ದಟ್ಸ್ ಎ ಮೀಗರ್ ಪರ್ಸೆಂಟೇಜ್. ಎಲ್ಲಿ ಪ್ರಯತ್ನಪೂರ್ವಕವಾಗಿ ಆಧ್ಯಾತ್ಮಿಕತೆ ಅಂತಕ್ಕಂತಹದ್ದನ್ನು ಪ್ರಜ್ಞಾಪೂರ್ವಕವಾಗಿ ಅಭ್ಯಾಸ ಮಾಡಿದ್ದೆ ಆದರೆ ಅಭಿವೃದ್ಧಿ ಆದ ನಂತರದಲ್ಲಿ ಅದನ್ನು ಸಸ್ಟೈನ್ ಮಾಡಲಿಕ್ಕೆ ಅವಕಾಶ ಇದೆ. ಅಭಿವೃದ್ಧಿ ಆದ ನಂತರದಲ್ಲಿ ಏನಾಗ್ತದೆ, ಸಾಕಷ್ಟು ಪ್ರೆಷರ್ಸ್ ಬರ್ತದೆ. ಅಭಿವೃದ್ಧಿ ಅಂದರೆ ಸಕ್ಸಸ್. ಗೆಟಿಂಗ್ ಎ ಸಕ್ಸಸ್ ಈಸ್ ವೆರಿ ಈಸಿ ಟಾಸ್ಕ್, ಬಟ್ ಟು ಸಸ್ಟೈನ್ ಆ್ಯಂಡ್ ಮೇಂಟೈನ್ ದಟ್ ಸಕ್ಸಸ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ನಿಮಗೆ ಆಧ್ಯಾತ್ಮಿಕತೆಯ ಒಳ ನೋಟ ಇಲ್ಲ ಅಂತಂದರೆ ನಿಮಗೆ ಬಂದಂಥ ಯಶಸ್ಸನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟದ ಕೆಲಸ. ಈ ಭಾವ ತಂದೆ ತಾಯಿಗಳಿಗೆ ಇತ್ತು ಅಂತಂದರೆ ಮನೆಯಲ್ಲಿ ಆಧ್ಯಾತ್ಮಿಕತೆಯ ಒಂದು ಪರಂಪರೆಯನ್ನು, ಆ ಒಂದು ಮಕ್ಕಳಿಗೆ ಕೊಡ್ತಕ್ಕಂಥ ಇನ್ಸೈಟನ್ನು ತಂದೆ ತಾಯಿಗಳು ಬೆಳೆಸ್ತಾರೆ. ಅಪ್ಪ ಅಮ್ಮಂದಿರಿಗೆ ಆ ದೃಷ್ಟಿ ಇಲ್ಲದೇನೆ ಮಕ್ಕಳನ್ನ ಆ ದೃಷ್ಟಿಲಿ ಇರಿ ಅಂತ ಹೇಳಿದರೆ ಯಾವ ಮಕ್ಕಳು ಕೇಳೋದಿಲ್ಲ. ಒಂದು ಮಾತು ಗೊತ್ತಲ್ಲ, ಅವರ್ ಚಿಲ್ಡ್ರನ್ ಮೇ ನಾಟ್ ಲಿಸನ್ ಟು ಅಸ್, ಡೋಂಟ್ ಫರ್ಗೆಟ್ ದಟ್ ದೇ ವಿಲ್ ಇಮಿಟೇಟ್ ಅಸ್ ಅಂತ. ಓಕೆ, ಇಫ್ ಯು ಆರ್ ನಾಟ್ ಸ್ಪಿರಿಚುವಲ್, ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಪ್ರಾಕ್ಟೀಸ್ ಇಟ್, ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಯುವರ್ ಚಿಲ್ಡ್ರನ್ ಶುಡ್ ಪ್ರಾಕ್ಟೀಸ್? ಅದು ಕಾರಣ ಮನೆಗಳಲ್ಲಿ ಪೇರೆಂಟ್ಸು ಅದನ್ನು ಫಸ್ಟ್ ತಿಳ್ಕೊಂಡು ಅವ್ರ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಒಂದು ಆಧ್ಯಾತ್ಮಿಕ ವಲಯ ಮನೆಯಲ್ಲಿ ಪ್ರಾರಂಭ ಆಗುತ್ತೆ. ಅದರ ಕಂಟಿನ್ಯೂಡ್ ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ವಿಲ್ ಬಿ ದ ಮಠ್ಸ್ ಆ್ಯಂಡ್ ರಿಲಿಜಿಯಸ್ ಆರ್ಗನೈಜೇಷನ್ಸ್. ಅದರ್ವೈಸ್ ನ್ಯೂಕ್ಲಿಯಸ್ ಈಸ್ ಕೇಂದ್ರ ಮನೆಯೇ. ಹಾಗಾಗಿ ಮನೆಯಲ್ಲಿ ಅದರ ಅಭ್ಯಾಸವನ್ನು ಪ್ರಾರಂಭ ಮಾಡಬೇಕು. ತಂದೆ ತಾಯಿಗಳಿಗೆ ಅದರ ಅರಿವಿರಬೇಕು. ಆ ತಂದೆ ತಾಯಿಗಳಿಗೂ ಮಠ ಮತ್ತು ಸ್ವಾಮಿಗಳು ಮತ್ತು ಗುರುಗಳವರಿಗೆ ಕನೆಕ್ಟ್ ಆಗಿರಬೇಕು ಫಾರ್ ಹೈಯರ್ ನಾಲೆಡ್ಜ್ ಆ್ಯಂಡ್ ಫರ್ದರ್ ಪ್ರೋಗ್ರೆಸ್ ಇನ್ ಸ್ಪಿರಿಚುಯಾಲಿಟಿ. ಸ್ವಾಮೀಜಿ, ನೀವು ಈ ಜವಾಬ್ದಾರಿನ ತುಂಬ ಸಣ್ಣ ವಯಸ್ಸಿಗೆ ವಹಿಸ್ಕೊಂಡಿದ್ರಿ. ಹಾಗಾಗಕ್ಕೋಗಿ ಈ ಪ್ರಶ್ನೆ ನಾನು ನಿಮ್ಮನ್ನ ಕೇಳಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಈ ಒಂದು ಹೊಸ ಜನ್ರೇಷನ್ಗೆ ಈ ಸಂದೇಶವನ್ನು ತಲುಪಿಸ್ಲಿಕ್ಕೆ ಸ್ವಾಮೀಜಿಗಳಿಗಿರ್ಬೋದು, ಗುರುಗಳಿಗಿರ್ಬೋದು, ಮಠ ಮಂದಿರಕ್ಕಿರ್ಬೋದು, ಆರ್ಗನೈಸೇಷನ್ಸ್ಗಿರ್ಬೋದು, ನೀವು ಹೇಳ್ದಾಗಲೇ ಏನು ಚಾಲೆಂಜಸ್ ಇರ್ಬೋದು? ನಾವು ಕೆಲವೊಂದು ಕಡೆ ನೋಡಿದ್ದೀವಿ ಆಲ್ರೆಡಿ ಸೋಷಲ್ ಮೀಡಿಯಾಲಿ ಒಂದಿಷ್ಟು ಸಂಸ್ಥೆಗಳು ಆ ಸಣ್ಣ ಸಂದೇಶವನ್ನು ಒಂದು 30 ಸೆಕೆಂಡ್ ಕ್ಲಿಪ್ ಮಾಡಿ ಇನ್ಸ್ಟಾಗ್ರಾಮು ಬೇರೆ ಕಡೆ ಪಬ್ಲಿಷ್ ಮಾಡೋದಿರ್ಬೋದು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಆ ಸಂದೇಶವನ್ನು ತೊಗೊಂಡು ಹೋಗೋರಿಗೆ ಏನು ಚಾಲೆಂಜಸ್ ಸ್ವಾಮೀಜಿ? ಒಂದು ಟ್ಯಾಬ್ಲೆಟ್ಸ್ ರೂಪದಲ್ಲಿ ನಾವು ಕೊಡ್ತಾ ಇದ್ದೇವೆ. ಅಟೆನ್ಷನ್ ಪೀರಿಯಡ್ ಇಸ್ ರೆಡ್ಯೂಸ್ ಟು 1 minute or 30 seconds, ವಾಟ್ ಎವರ್ ದ ಸ್ಟಫ್ ಯು ಹವ್ ಮೆನ್ಷನ್ಡ್. ಆದರೆ ನಮ್ಮ ದೇಶದಲ್ಲಿ ಇದ್ದದ್ದು ಆಗಲ್ಲ. ಒಂದು ಸೂತ್ರವನ್ನು ನೀವು ಹಾಗೆ ಕೊಟ್ಟದ್ದೇ ಆದರೆ, ಇಫ್ ಯು ಗಿವ್ ಎ ಫಾರ್ಮುಲಾ ಲೈಕ್ E = mc² ಫಾರ್ ಅನ್ ಇನ್ಸ್ಟೆನ್ಸ್, without knowing the basic fundamental concepts and the essence of that E, M and C, and if you do not know how to make use of that E = mc², what is the making use of chanting E = mc²? ಹಿಂದೆ ಒಂದು ಮಾತನ್ನು 6000 ವರ್ಷಗಳಿಂದ ಹೇಳ್ತಾ ಇದ್ರು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ. ನೆಕ್ಸ್ಟ್ ಬರೋದು ಕ್ಷುರಸ್ಯ ದಾರ ನಿಶಿತ ದುರತ್ಯಯ ದುರ್ಗಂಪತಃ ಇತಿ ವದಂತಿ ಕವಯ. ಯು ಫರ್ಗೆಟ್ ಅಬೌಟ್ ದ ಸೆಕೆಂಡ್ ಪಾರ್ಟ್. ಅವರೇನು ಹೇಳ್ತಾಯಿದ್ರು? ಏಳಿ ಎದ್ದೇಳಿ ಎಚ್ಚರಗೊಳ್ಳಿ, ವಿವೇಕಾನಂದರ ಮಾತುಗಳು. ಇಟ್ ಈಸ್ ಎ ಮಾಡಿಫೈಡ್ ದಿಸ್ ಒನ್. ಶ್ರೇಷ್ಠ ಗುರುವನ್ನು ಅನುಸರಿಸಿ. ಶ್ರೇಷ್ಠ ಗುರು ಅಂದರೆ ಯಾರು? ಯಾರು ತಿಳಿದಿದ್ದಾರೋ, ಯಾರು ಈಗ ಅಜ್ಞಾನದ ದಡದಿಂದ ಜ್ಞಾನದ ದಡಕ್ಕೆ ಹೋಗಿ ಮುಕ್ತಿನ ಪಡ್ಕೊಂಡಿದ್ದಾರೋ ಅಂಥ ಶ್ರೇಷ್ಠ ಗುರುವಿನ ಹತ್ರ ಹೋಗಿ ನೀವು ಕುಳಿತು ಅಧ್ಯಯನವನ್ನು ಮಾಡಿ ಜ್ಞಾನವನ್ನು ಪಡ್ಕೊಳ್ಳಿ.